ಮುಗಿಯದ ಬಂಧನ ಭಾಗ 12. ಕಾವ್ಯ ಅಹಂಕಾರದಿಂದ 2% ಹೆಚ್ಚು ಹಣ ಕೇಳಿದಾಗ ಅಶ್ವಿನಿ ಸ್ವಲ್ಪನೂ ತಡ ಮಾಡದೆ ಅತ್ಯಂತ ದೃಢವಾದ ಧ್ವನಿಯಲ್ಲಿ ಉತ್ತರಿಸ್ತಾಳೆ. ಕಾವ್ಯ, ನಮ್ಮ ಕಡೆಯಿಂದ ಈಗ ನಿರ್ಧರಿಸಲಾಗಿರುವ ಬೆಲೆ ಇಷ್ಟೆ. ನಿನಗಿದು ಇಷ್ಟವಿಲ್ಲದಿದ್ದರೆ ಈ ಕ್ಷಣದಲ್ಲೇ ಈ ವ್ಯವಹಾರದ ಒಪ್ಪಂದವನ್ನು ಕೈ ಬಿಡೋಕೆ ನಮ್ಮದೇನೂ ಅಭ್ಯಂತರ ಇಲ್ಲ. ಅದನ್ನು ಕೇಳಿ ಕಾವ್ಯ ಮುಖ ಗಂಟು ಹಾಕ್ಕೊಂಡು, ಹಾಗಾದರೆ ನಮ್ಮ ಈ ಸಮಯ ಎಲ್ಲ ಸಂಪೂರ್ಣವಾಗಿ ವ್ಯರ್ಥ ಅಂತ ನಾವು ಪರಿಗಣಿಸ್ಬೋದು. ತಾನು ಕೊಟ್ಟ ಭರವಸೆಗಳನ್ನು ಈಡೇರಿಸಿದ ಇಂತಹ ಕಂಪನಿಯೊಂದಿಗೆ ಕೆಲಸ ಮಾಡೋದು ನಮಗೂ ಖಂಡಿತ ಆರಾಮದಾಯಕ ಅನಿಸೋದೇ ಇಲ್ಲ ಅಂತ ನಯವಂಚಕವಾಗಿ ನೋಡಿದ್ಲು. ಅವಳ ನಾಟಕವನ್ನು ಚೆನ್ನಾಗಿ ಬಲ್ಲಂತಹ ಅಶ್ವಿನಿ ತಕ್ಷಣವೇ ಸೀಟಿನಿಂದ ಎದ್ದು ನಿಂತು ತನ್ನ ಸಹೋದ್ಯೋಗಿ ಗೋಪಿಗೆ ಹೋಗೋಣ ಗೋಪಿ ಅಂದ್ಲು. ಗೋಪಿ ಗಂಭೀರವಾಗಿ ತಲೆಯಾಡಿಸಿ ಇಬ್ಬರು ಕೆಫೆಟೇರಿಯಾದಲ್ಲಿಂದ ಹೊರಬರ್ತಾರೆ. ಅವರಿಬ್ಬರು ಆ ಜಾಗದಲ್ಲಿ ದೂರ ನಡೆದು ಬರ್ತಿದ್ದಾಗ ಗೋಪಿ ಕುತೂಹಲದಿಂದ ತಡೆಯಲಾರದೆ, ಅಶ್ವಿನಿ, ನಿನ್ನ ಮತ್ತು ಕಾವ್ಯ ನಡುವೆಯಿಂದ ಏನಾದರೂ ಸಮಸ್ಯೆ? ನನಗೆ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ ಅಂತ ಕೇಳಿಯೇ ಬಿಟ್ಟ. ಯಾಕಂದರೆ ಸ್ವಲ್ಪ ಸಮಯದ ಹಿಂದೆ ನಡೆದ ಸಭೆಯಲ್ಲಿ ಕಾವ್ಯಳ ಕಣ್ಣುಗಳಲ್ಲಿ ಅಶ್ವಿನಿಯ ಮೇಲೆ ತುಂಬಿದ್ದ ತೀವ್ರ ದ್ವೇಷ, ಅಸೂಯೆಯನ್ನು ಅವನು ಸುಲಭವಾಗಿ ಗ್ರಹಿಸಿದ್ದ. ತನ್ನ ವೈಯಕ್ತಿಕ ಗತಕಾಲದ ನೋವಿನ ವಿಷಯಗಳನ್ನು ಕಚೇರಿಯಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡದ ಅಶ್ವಿನಿ ಒಂದು ರೀತಿಯಲ್ಲಿ ಹೌದು ಗೋಪಿ ಅತ್ಯಂತ ಸಂಕ್ಷಿಪ್ತವಾಗಿ ಉತ್ತರಿಸ್ತಾಳೆ. ಅವಳು ಈ ವಿಷಯದ ಬಗ್ಗೆ ಹೆಚ್ಚು ಮಾತನಾಡಲು ಬಯಸ್ತಿಲ್ಲ ಅಂತ ಅರ್ಥಕೊಂಡಂತಹ ಗೋಪಿ ಅವಳಿಗೆ ಮತ್ತಷ್ಟು ಒತ್ತಡ ಇರಲಿಲ್ಲ. ಬದಲಿಗೆ ಅವನು ಕಚ್ಚಾ ವಸ್ತುಗಳ ಪೂರೈಕೆದಾರ ಮುಂದಿನ ದಾರಿಗೆ ಬಗ್ಗೆ ಚರ್ಚಿಸೋಕೆ ಪ್ರಾರಂಭಿಸ್ತಾನೆ. ನಾವೀಗ ಕಾವ್ಯಾಳ ಪಿಯರ್ಸನ್ ಗ್ರೂಪ್ನೊಂದಿಗೆ ಕೆಲಸ ಮಾಡೋಕೆ ಹೋಗ್ತಿದ್ರೆ ನಮ್ಮ ಯೋಜನೆಗೆ ಬೇರೆ ಕಚ್ಚಾ ವಸ್ತುಗಳ ಪೂರೈಕೆದಾರನ್ನು ಹುಡುಕಬೇಕಾಗುತ್ತೆ ಅಂತ ಹೇಳ್ತಾನೆ ಗೋಪಿ. ಹುಡುಕಬೇಕಾಗ್ತದೆ ಅಂತಲೇ ಹೇಳಿದಾಗ ಅಶ್ವಿನಿ ದೃಢವಾಗಿ ತಲೆಯಾಡಿಸಿ, ಹಾಗಾದರೆ ನಾವು ಅದೇ ರೀತಿ ಮಾಡೋಣ ಗೋಪಿ. ಚೆನ್ನೈ ತುಂಬ ದೊಡ್ಡ ನಗರ. ನಮ್ಮೊಂದಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಸಿದ್ಧವಿರುವ ಬೇರೆ ಕಚ್ಚಾ ವಸ್ತುಗಳ ಪೂರೈಕೆದಾರ ಖಂಡಿತ ಸಿಗ್ತಾರೆ, ನನಗಿದೆ ಭರವಸೆ ಅಂತ ಹೇಳ್ತಾಳೆ. ಸರಿ ಅಶ್ವಿನಿ ಅಂತ ಗೋಪಿ ಸಮ್ಮತಿಸ್ತಾನೆ. ಕಾವ್ಯಾಳಂತಹ ಅಹಂಕಾರಿ ವ್ಯಕ್ತಿ ಅಶ್ವಿನಿಯನ್ನು ವ್ಯವಹಾರದ ನೆಪದಲ್ಲಿ ಪದೇ ಪದೇ ನೋಯಿಸೋದನ್ನು ನೋಡೋದಕ್ಕಿಂತ ಹೊಸ ಕಚ್ಚಾ ವಸ್ತುಗಳ ಪೂರೈಕೆದಾರನ ಹುಡುಕುವ ಶ್ರಮ ಮತ್ತು ತೊಂದರೆಯನ್ನು ಎದುರಿಸೋಕೆ ಅವನು ಸಿದ್ಧವಾಗಿದ್ದ. ಅದೇ ಸಮಯದಲ್ಲಿ ಇತ್ತ ಸುಹಾಸ್ನ ವರ್ಮಾ ಗ್ರೂಪ್ ಆಫ್ ಸಂಸ್ಥೆಯ ಕಚೇರಿಯಲ್ಲಿ ಕವಿನ್ ಅತ್ಯಂತ ಗಂಭೀರ ಮುಖಭಾವದೊಂದಿಗೆ ಸುಹಾಸ್ನ ಆಫೀಸ್ ಕೋಣೆಯನ್ನು ಪ್ರವೇಶಿಸಿ ಅವನ ಮೇಜಿನ ಮುಂದೆ ಬಂದು ನಿಲ್ತಾರೆ. ಸರ್, ನೆನ್ನೆ ರಾತ್ರಿ ಹೋಟೆಲ್ನಲ್ಲಿ ಅಶ್ವಿನಿ ಮೇಡಮ್ ಜೊತೆಗಿದ್ದ ಅಪರಿಚಿತ ವ್ಯಕ್ತಿ ಬಗ್ಗೆ ನಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ಅಂತ ಹೇಳ್ತಾನೆ. ಧ್ವನಿಯನ್ನು ತಗ್ಗಿಸಿ ಅತ್ಯಂತ ರಹಸ್ಯವಾಗಿ ಹೇಳ್ತಾನೆ. ನಿನ್ನೆ ರಾತ್ರಿ ಹೋಟೆಲ್ನಲ್ಲಿ ಅಶ್ವಿನಿಗೆ ಕಷಾಯ ಕುಡಿಸಿ ಕಾಳಜಿ ವಹಿಸಿದ ಗೋಪಿಯ ಬಗ್ಗೆ ಸುಹಾಸ್ನಿಗೆ ಈಗ ಮಾಹಿತಿ ಸಿಗ್ತಾ ಇದೆ. ಇದನ್ನು ಕೇಳಿದ ಸುಹಾಸ್ನ ಪ್ರತಿಕ್ರಿಯೆ ಹೇಗಿರಬಹುದು? ಅವನ ಕೋಪ ಇನ್ನೂ ಹೆಚ್ಚಾಗುತ್ತಾ? ಕವಿನ್ ಬಾಯಿಯಿಂದ ಆ ಮಾತು ಕೇಳ್ತಾ ಇದ್ದಾಗೇ ಸುಹಾಸ್ ತಕ್ಷಣವೇ ತನ್ನ ಕೈಲಿದ್ದ ಫೈಲನ್ನು ಬದಿಗಿಟ್ಟು ತೀವ್ರ ಆತಂಕದಿಂದ ಕೇಳಿದ, ಅವನು ಯಾರು? ನಿನ್ನೆ ರಾತ್ರಿ ಅಶ್ವಿನಿ ಆ ಅಪರಿಚಿತ ವ್ಯಕ್ತಿಯನ್ನು ಕೈ ಹಿಡಿದು ಹೋಟೆಲ್ನಿಂದ ಹೊರಟು ಹೋದ. ಆ ದೃಶ್ಯಗಳು ಸುಹಾಸ್ನ ಕಣ್ಮುಂದೆ ಮತ್ತೊಮ್ಮೆ ಮಿಂಚಿ ಹೋದವು. ಅವನ ಮುಖದಲ್ಲಿ ಮೂಡಿದ ತೀವ್ರ ಅಸಮಾಧಾನ ಮತ್ತು ಕೋಣೆಯ ವಾತಾವರಣದಲ್ಲಿ ಹಠಾತ್ ಆದ ಬದಲಾವಣೆಯನ್ನು ಗ್ರಹಿಸಿದ ಕವಿನ್ ತನ್ನ ಮಾತುಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ಆಡಲು ಆರಂಭಿಸ್ತಾನೆ. ಸರ್, ಆ ವ್ಯಕ್ತಿಯ ಹೆಸರು ಗೋಪಿ. ಅವರ ಪ್ರಸ್ತುತ VR ಸಂಶೋಧನಾ ಸಂಸ್ಥೆ ಮುಖ್ಯಸ್ಥರಾಗಿದ್ದಾರೆ. ಇದಕ್ಕೂ ಮೊದಲು ನಿಮ್ಮ ತಂದೆಯವರಾದ ವರ್ಮಾ ಸರ್ ಅವರಿಗೆ ಚಿಕಿತ್ಸೆ ನೀಡಲು ಸಹ ಅವರು ಇಲ್ಲಿಗೆ ಬಂದಿದ್ದರು ಅನ್ನೋಂಥ ಮಾಹಿತಿ ನೀಡಿದ ಕವಿನ್ ಮುಂದುವರೆದು, ಅಷ್ಟೇ ಅಲ್ಲ ಸರ್, ನನಗೆ ತಿಳಿದು ಬಂದ ಮಾಹಿತಿಯ ಪ್ರಕಾರ ಗೋಪಿಗೆ ಇನ್ನೂ ಮದುವೆ ಕೂಡ ಆಗಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಅಶ್ವಿನಿ ಮೇಡಮ್ ಮತ್ತು ಅವನ ನಡುವೆ ಯಾವುದೇ ಪ್ರೇಮ ಸಂಬಂಧವೂ ಕೂಡ ಇಲ್ಲ ಅಂತ ಹೇಳಿ ತೋರ್ತದೆ. ಬಹುಶಃ ಇಬ್ಬರೂ ಕೂಡ ಒಂದು ಒಳ್ಳೆಯ ಸ್ನೇಹಿತರಿರಬಹುದು ಮತ್ತು ಒಂದೇ ವಿಶ್ವವಿದ್ಯಾಲಯದಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿದ್ದ ಸಮಯದಲ್ಲಿ ಇಬ್ಬರಿಗೂ ಪರಿಚಯವಾಗಿರಬಹುದು ಅಷ್ಟೇ ಅಂತ ಹೇಳ್ತಾನೆ. ಇದನ್ನು ಕೇಳಿದ ನಂತರವೇ ಸುಹಾಸ್ನ ಮುಖದಲ್ಲಿದ್ದ ಆ ತೀವ್ರ ಆತಂಕ, ಉದ್ವಿಗ್ನತೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತೆ. ಅವನು ಹೊಂಟಿಸರು ಬಿಡುತ್ತಾ, ಇದನ್ನು ಬಿಟ್ಟು ಬೇರೆ ಏನಾದರೂ ಮಾಹಿತಿ ಸಿಕ್ಕಿದರೆ ತಕ್ಷಣವೇ, ಅಂದರೆ ಸಂಪೂರ್ಣ ವಿವರ ಕಲೆ ಹಾಕಲು ನಿನಗೆ ಸಾಧ್ಯವಾಯಿತಾ ಅಂತ ಕವಿನ್ನ ಕೇಳ್ತಾನೆ. ಕವಿನ್ ಮುಜುಗರದಿಂದ ತಲೆ ತಗ್ಗಿಸಿ, ಸರ್, ಅಶ್ವಿನಿ ಮೇಡಮ್ ಬಗ್ಗೆ ಸದ್ಯಕ್ಕೆ ನಮ್ಗೆ ತಿಳಿದುಕೊಂಡದ್ದು ಇಷ್ಟು ಮಾತ್ರ. ಅವರು ಕೆಲವು ದಿನಗಳ ಹಿಂದೆ ತಾನೇ ವಿದೇಶದಿಂದ ದೇಶಕ್ಕೆ ಮರಳಿರುವಂಥದ್ದು ಅಂತ ಖಚಿತವಾಗಿದೆ. ಆದರೆ ಕಳೆದ 6 ವರ್ಷಗಳ ಕಾಲ ಅವರು ವಿದೇಶದಲ್ಲಿ ಎಲ್ಲಿದ್ದಾರೆ, ಏನು ಮಾಡ್ತಿದ್ರು ಅನ್ನೋ ಯಾವುದೇ ನಿಖರವಾದ ವಿವರಗಳು ಸದ್ಯಕ್ಕೆ ಲಭ್ಯವಿಲ್ಲ ಸರ್. ಆ ಉತ್ತರದಿಂದ ತೃಪ್ತನಾಗದ ಸುಹಾಸ್ನ ಮುಖ ಗಂಟಾಕೊಳ್ತು. ಆದರೆ ಸದ್ಯಕ್ಕೆ ಕವಿನನ್ನು ಒತ್ತಾಯಿಸಿ ಮುಂದೆ ತನಿಖೆ ಮಾಡುವುದರಲ್ಲಿ ಅರ್ಥವಿಲ್ಲ ಅಂತ ಅರ್ಥಕೊಂಡ ಅವನು ವಿಷಯವನ್ನು ಬದಲಾಯಿಸಲು ನಿರ್ಧರಿಸ್ತಾನೆ. ಹಿರಿಯರಾದ ರಾಜರತ್ನಂ ಅವರ ಆರೋಗ್ಯ ಈಗ ಹೇಗಿದೆ ಅಂತ ಕೇಳ್ತಾನೆ. ತನ್ನ ಅಸಮರ್ಥತೆಗೆ ಕ್ಷಮೆ ಯಾಚಿಸುತ್ತಾ
ಕವಿನ್ ಸುಹಾಸ್ ಹಠಾತ್ತಾಗಿ ರಾಜರತ್ನಮ್ಮ ಅವರ ಬಗ್ಗೆ ಕೇಳಲು ಪ್ರಾರಂಭಿಸಿದಾಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ. ಅವರ ಆರೋಗ್ಯ ಈಗ ಸ್ಥಿತಿ ತೀರಾ ಹದಗೆಟ್ಟು ಹೋಗಿದೆ ಸರ್. ದೇಶ ಮತ್ತು ವಿದೇಶದ ಎಲ್ಲ ಪ್ರಖ್ಯಾತ ವೈದ್ಯರನ್ನು ಕರೆಸಿ ಚಿಕಿತ್ಸೆ ಕೊಡಿಸಿದ್ರು ಕೂಡ ಯಾರ ಕೈಯಲ್ಲೂ ಕೂಡ ಅವರ ಕಾಯಿಲೆಯನ್ನು ಗುಣಪಡಿಸೋಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂತ ಬೇಸರದಿಂದ ಉತ್ತರಿಸ್ತಾನೆ. ಸುಹಾಸ್ ಗಂಭೀರವಾಗಿ ತಲೆ ಆಡಿಸ್ತಾನೆ. ಹಾಗಾದರೆ ನಾಳೆ ರಾತ್ರಿ ನನ್ನ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸ್ಬಿಡಿ. ನಾನೇ ಸ್ವತಃ ಹೋಗಿ ಆ ರಾಜರತ್ನಮ್ಮ ಅವರನ್ನು ಭೇಟಿಯಾಗಬೇಕು ಅಂತ ಹೇಳಿ ಆದೇಶ ಮಾಡ್ತಾನೆ. ಸರಿ ಸರ್ ಅಂತ ಕವಿನ್ ಉತ್ತರಿಸ್ತಾ ಬೇರೆ ಯಾವುದೇ ಆದೇಶಗಳಿಲ್ಲ ಎಂದು ಖಚಿತಪಡಿಸಿಕೊಂಡ ನಂತರ ಕವಿನ್ ಸ್ವಲ್ಪ ಸಮಯ ಕಾಯ್ದು ರೂಮ್ನಿಂದ ಹೊರಟು ಹೋಗ್ತಾನೆ. ಇತ್ತ ಕಾಫಿ ಶಾಪ್ನಿಂದ ಹೊರಟು ತಮ್ಮ ಸಂಶೋಧನಾ ಸಂಸ್ಥೆಯನ್ನು ತಲುಪಿದ ತಕ್ಷಣ ಅಶ್ವಿನಿ ಮತ್ತು ಗೋಪಿ ಅತ್ಯಂತ ತರಾತುರಿಯಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ. ಚೆನ್ನೈನಲ್ಲಿರುವಂತಹ ಎಲ್ಲ ಪ್ರಮುಖ ಔಷಧ ವಿತರಕರನ್ನು ಅಂದರೆ ಮೆಡಿಸಿನ್ ಡಿಸ್ಟ್ರಿಬ್ಯೂಟರ್ಸ್ನ ತುರ್ತಾಗಿ ಸಂಪರ್ಕಿಸೋಕೆ ಮುಂದಾಗ್ತಾರೆ. ಯಾಕಂತಂದರೆ ಸದ್ಯಕ್ಕೆ ಕಚ್ಚಾ ವಸ್ತುಗಳ ತೀವ್ರ ಕೊರತೆಯಿಂದಾಗಿ ಅವರ ಸಂಸ್ಥೆಯ ಅನೇಕ ಪ್ರಮುಖ ವೈದ್ಯಕೀಯ ಯೋಜನೆಗಳು ಅರ್ಧದಲ್ಲೇ ನಿಂತು ಹೋಗಿದ್ವು. ಇನ್ನು ನಷ್ಟವನ್ನು ತಡೆದುಕೊಳ್ಳೋಕೆ ಸಂಸ್ಥೆಗೆ ಸಾಧ್ಯವೇ ಇರಲಿಲ್ಲ. ಹಾಗಾಗಿ ಬೇರೆ ಯಾರಾದರೂ ವಿತರಕರೊಂದಿಗೆ ತಕ್ಷಣವೇ ಪಾಲುದಾರಿಕೆ ಒಪ್ಪಂದ ಮಾಡಿಕೊಳ್ಳೋದು ಅವರಿಗೆ ಅನಿವಾರ್ಯ. ಇದಕ್ಕೂ ಮೊದಲು ಗೋಪಿ ಒಬ್ಬಂಟಿಯಾಗಿ ಚೆನ್ನೈನ ಹಲವು ವಿತರಕರನ್ನು ಸಂಪರ್ಕಿಸೋಕೆ ಪ್ರಯತ್ನಿಸಿದಾಗ ಅವನ ಪ್ರಸ್ತಾಪವನ್ನು ಎಲ್ಲರೂ ತಕ್ಷಣವೇ ಒಂದೇ ಮಾತಿಗೆ ತಿರಸ್ಕರಿಸ್ತಾ ಇದ್ರು. ಅವರು ಬೇರೆ ದಾರಿ ಇಲ್ಲದೆ ಇಬ್ಬರು ಮತ್ತೊಮ್ಮೆ ಒಟ್ಟಾಗಿ ತಮ್ಮ ಅದೃಷ್ಟವನ್ನು ಪರೀಕ್ಷಿಸ್ಕೋಬೇಕು ಅಂತ ಸಜ್ಜಾಗ್ತಾರೆ. ಕಾವ್ಯಾಳ ಪಿಯರ್ಸಸ್ ಗ್ರೂಪ್ ನೀಡಿದಂತಹ ಬೆದರಿಕೆಯನ್ನು ಮೀರಿ ಇವರಿಗೆ ಯಾರಾದರೂ ಕಚ್ಚಾ ವಸ್ತುಗಳನ್ನು ಕೊಡ್ತಾರಾ ಅನ್ನೋ ಆತಂಕ ಇಬ್ಬರನ್ನ ಕಾಡ್ತಿತ್ತು. ಅಶ್ವಿನಿ ಮತ್ತು ಗೋಪಿ ಅವರ ಸಂಶೋಧನಾ ಸಂಸ್ಥೆಗೆ ಹೊಸ ಕಚ್ಚಾ ವಸ್ತುಗಳ ವಿತರಕರು ಸಿಗ್ತಾರಾ? ಹಿರಿಯ ರಾಜರತ್ನಮ್ಮ ಅವರನ್ನು ಭೇಟಿಯಾಗಲು ಹೊರಟಿರುವ ಸುಹಾಸ್ನಿಗೆ ಅಲ್ಲಿ ಅಶ್ವಿನಿಯ ಸುಳಿವು ಸಿಗುತ್ತಾ? VR ಸಂಶೋಧನಾ ಸಂಸ್ಥೆಯ ಬಗ್ಗೆ ನಾವು ಈಗಾಗಲೇ ಚರ್ಚಿಸಿದ್ದೇವೆ ಅಲ್ವೇ? ನೀವು ಕೇಳುತ್ತಿರುವ ಬೆಲೆ ತುಂಬ ಕಡಿಮೆ. ನಾವು ನಿಮ್ಮೊಂದಿಗೆ ಯಾವುದೇ ವ್ಯವಹಾರ ಮಾಡೋಕ್ಕೆ ಬಯಸೋದಿಲ್ಲ. ಫೋನ್ ಇಡಿ. ಅಶ್ವಿನಿ ಬೇರೊಬ್ಬ ವಿತರಕರಿಗೆ ಕರೆ ಮಾಡಿ ತನ್ನ ಸಂಶೋಧನಾ ಸಂಸ್ಥೆ ಹೆಸರನ್ನು ಕೇಳಿದ ತಕ್ಷಣ ಫೋನಿನ ಇನ್ನೊಂದು ತುದಿಯಿಂದ ಅತ್ಯಂತ ಉದ್ಘಟತನದ ತಕ್ಷಣ ಉತ್ತರ ಬರುತ್ತಿತ್ತು. ಆದರೂ ಅಶ್ವಿನಿ ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡು ಹಲ್ಲು ಕಡಿಯುತ್ತಾ ಮೃದುವಾಗಿ ಹೇಳಿದ್ಲು, ನೋಡಿ, ನಾವು ಮೊದಲು ಒಪ್ಕೊಂಡಿದ್ದ ಬೆಲೆಯನ್ನು ಸದ್ಯದ ಪರಿಸ್ಥಿತಿ ತಕ್ಕಂತೆ ಸ್ವಲ್ಪ ಹೆಚ್ಚಿಸೋಕೆ ಸಿದ್ಧರಿದ್ದೇವೆ. 0.5% ಬೆಲೆ ಹೆಚ್ಚಳ ಮಾಡಿದರೆ ನಿಮಗೇನು ತೊಂದರೆ ಆಗಲಾರದು ಅಲ್ವೇ? ನಾವು ಪರಸ್ಪರ ಒಪ್ಪಿಗೆಯಾಗುವಂತಹ ಕಾರ್ಯಸಾಧ್ಯವಾದ ಯೋಜನೆಯನ್ನು ರೂಪಿಸೋಕೆ ಪ್ರಯತ್ನಿಸಬಹುದು. ಮಾತುಕತೆಗೆ ಯಾವಾಗಲೂ ಅವಕಾಶವಿದೆ, ಈ ಅವಕಾಶ ಇದ್ದೇ ಇರುತ್ತದೆ. ಆದರೆ ಆ ವ್ಯಕ್ತಿ ಅವಳ ಮಾತನ್ನು ಮಧ್ಯದಲ್ಲೇ ಕಟುವಾಗಿ ಕತ್ತರಿಸಿ 0.5% ಏರಿಕೆ ಕೂಡ ನಮಗೆ ತುಂಬ ಕಡಿಮೆ. ಕನಿಷ್ಠ 3% ಬೆಲೆ ಹೆಚ್ಚಿಸಿದರೆ ಮಾತ್ರ ನಾವು ಮಾತುಕತೆಗೆ ಬರಬಹುದು. ಇಲ್ಲಿದ್ದರೆ ದಯವಿಟ್ಟು ಫೋನ್ ಇಟ್ಟುಬಿಡಿ ಅಂತ ಕಠಿಣವಾಗಿ ಹೇಳ್ತಾನೆ. ಅಂತಹ ಅತಿಯಾದ ದುರಾಸೆಯ ಬೇಡಿಕೆಯನ್ನು ಕೇಳಿದ ತಕ್ಷಣ ಅಶ್ವಿನಿ ಬೇಸರದಿಂದ ಫೋನ್ ಕಟ್ ಮಾಡ್ತಾಳೆ. ಅದೇ ಸಮಯದಲ್ಲಿ ಅತ್ತ ಕಡೆ ಕುಳಿತು ಕರೆಗಳನ್ನು ಮಾಡ್ತಿದ್ದ ಗೋಪಿಯ ಮುಖವು ಸಂಪೂರ್ಣವಾಗಿ ಕಪ್ಪಿಟ್ಟಿತ್ತು. ಅವನ ಕರೆಯನ್ನು ಸ್ವೀಕರಿಸಿದ ವಿತರಕರನೊಬ್ಬ, ಕ್ಷಮಿಸಿ ಗೋಪಿ ಅವರೇ, ನಮ್ಮಲ್ಲಿರುವಂತಹ ಎಲ್ಲ ಸರಬರಾಜುಗಳನ್ನು ಈಗಾಗಲೇ ಬೇರೆ ದೊಡ್ಡ ಕಂಪನಿಯವರು ಬುಕ್ ಮಾಡ್ಕೊಂಡಿದ್ದಾರೆ. ಈಗ ನಮ್ಮಲ್ಲಿ 1 ಗ್ರಾಮ್ನಷ್ಟು ಸ್ಟಾಕ್ ಉಳಿದಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಆದರೆ ಈ ಉತ್ತರ ಕೇವಲ ನೆಪವಾಗಿತ್ತು ಮತ್ತು ಅವರಿಗೆ VR ಸಂಸ್ಥೆಯೊಂದಿಗೆ ಪಾಲುದಾರಿಕೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಗೋಪಿ ಬೇರೆ ದಾರಿ ಇಲ್ಲದೆ ಸರಿ, ನನಗರ್ಥ ಆಯಿತು ಅಂತ ಸರಳವಾಗಿ ಉತ್ತರಿಸಿ ಫೋನ್ ಕಟ್ ಮಾಡ್ತಾನೆ. ಹೀಗೆ ನಿರಂತರವಾಗಿ ನಡೆಸಿದ ಕರೆಗಳು ವಿಚಾರಣೆಗಳ ನಂತರವೂ ಮರುದಿನ ಮಧ್ಯಾಹ್ನದವರೆಗೆ ಅವರಿಗೆ ಯಾವುದೇ ಒಳ್ಳೆಯ ಸುದ್ದಿ ಅನ್ನೋದು ಬರಲೇ ಇಲ್ಲ. ಪ್ರತಿಯೊಬ್ಬ ವಿತರಕರು ಬೇರೆ ಬೇರೆಯದೇ ಆದ ಕಾರಣಗಳನ್ನು ನೀಡಿ ತಪ್ಪಿಸ್ಕೊಳ್ತಾ ಇದ್ರು. ಕೆಲವರು ಸಭ್ಯವಾಗಿ ಮಾತಾಡ್ತಾ ನಿರಾಕರಿಸಿದ್ರೆ, ಇನ್ನು ಕೆಲವರು ತುಂಬ ಉದ್ಘಟತನದ ದುರಹಂಕಾರದ ಮಾತುಗಳನ್ನು ತೋರ್ತಾ ಬರ್ತಾನೆ ಇದ್ರು. ಈ ಎಲ್ಲ ನಿರಂತರ ಕರೆಗಳ ಅಂತಿಮ ಪರಿಣಾಮವಾಗಿ ಇಬ್ಬರು ಎಷ್ಟೇ ತಾಳ್ಮೆಯಿಂದ ವಿನಂತಿಸಿಕೊಂಡ್ರೂ ಸಹ ಚೆನ್ನೈನ ಯಾವೊಬ್ಬ ದೊಡ್ಡ ವಿತರಕರು ಅವರೊಂದಿಗೆ ಕೆಲಸ ಮಾಡೋಕೆ ಕೂಡ ಒಂದು ಕ್ಷಣನೂ ಸಿದ್ಧ ಇರಲಿಲ್ಲ. ಇನ್ನೂ ಕೆಟ್ಟದಾಗಿ ಹೇಳಬೇಕಾದ್ರೆ ಕೊನೆಯಲ್ಲಿ ಸಂಪರ್ಕಿಸಿದ ವಿತರಕರೊಬ್ಬರು ಅಶ್ವಿನಿಗೆ ನೇರವಾಗಿಯೇ, ನಾವು ಯಾವುದೇ ಕಾರಣಕ್ಕೂ ನಿಮ್ಮ VR ಸಂಶೋಧನಾ ಕಂಪನಿಯೊಂದಿಗೆ ಎಂದಿಗೂ ಪಾಲುದಾರಿಕೆ ಮಾಡ್ಕೊಳ್ಳೋಕೆ ಇಷ್ಟಪಡೋದೇ ಇಲ್ಲ ಎಂದು ಸ್ಪಷ್ಟವಾಗಿ ಮುಖಕ್ಕೆ ಹೊಡೆದಾಗ ಹೇಳಿದರು. ಆದರೆ ಆ ರೀತಿ ಕಠಿಣ ತೀರ್ಮಾನ ತೆಗೆದುಕೊಳ್ಳಲು ತಮಗಿರುವಂತಹ ಅಸಲಿ ಕಾರಣವೇನು ಎಂಬುದು ಮಾತ್ರ ಅವರು ಕೊನೆಯವರೆಗೂ ಕೂಡ ಬಹಿರಂಗಪಡಿಸ್ಕೊಳ್ಳೋಕ್ಕೆ ಹೋಗಲೇ ಇಲ್ಲ. ಯಾರೋ ಒಬ್ಬ ಬಲಿಷ್ಠ ಹಾಗೂ ಗುಪ್ತ ಶತ್ರು ತೆರೆಯಿಂದ ನಿಂತು ತಮ್ಮ ಇಡೀ ಸಂಸ್ಥೆ ವಿರುದ್ಧ ದೊಡ್ಡದಾಗಿ ಸಂಚು ರೂಪಿಸ್ತಿರುವಂಥದ್ದು ಈಗ ಹಗಲಿನ ಬೆಳಕಿನಷ್ಟೇ ಸ್ಪಷ್ಟವಾಗಿ ಅಶ್ವಿನಿಗೆ ಅರ್ಥ ಆಗ್ತಾ ಬರ್ತಾ ಇದೆ.
ಅವಳು ಆಳವಾಗಿ ಯೋಚಿಸಿದಾಗ ಈ ಪಿತೂರಿಯನ್ನು ಹೆಣೆದ ಆ ಗುಪ್ತ ಶತ್ರು ಕಾವ್ಯಾಳನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಎಂಬಂತಹ ಅಂತಿಮ ತೀರ್ಮಾನಕ್ಕೆ ಅವಳು ಬರ್ತಾಳೆ. ಕಾವ್ಯಾಳ ಸಂಚು ಯಶಸ್ವಿಯಾಗಿದೆ. ಅಶ್ವಿನಿ ಮತ್ತು ಗೋಪಿಯ ಸಂಸ್ಥೆ ಈಗ ಕಚ್ಚಾ ವಸ್ತುಗಳಿಲ್ಲದೆ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಆದರೆ ಅಶ್ವಿನಿ ಇಷ್ಟಕ್ಕೆ ಸೋಲೊಪ್ಪುವ ಹುಡುಗಿಯಲ್ಲ. ಅವಳು ಮುಂದೇನು ಮಾಡ್ತಾಳೆ? ಅಶ್ವಿನಿಗೆ ತನ್ನ ಕಿರಿಕಿರಿಯನ್ನು, ತನ್ನ ಸಿಟ್ಟನ್ನು ತಡೆಯೋಕ್ಕೆ ಸಾಧ್ಯವೇ ಆಗಲ್ಲ. ಕೊನೆಯಲ್ಲಿ ಅವಳು ಕಾವ್ಯಾಳ ವೈಯಕ್ತಿಕ ದ್ವೇಷದ ಪಿತೂರಿಗೆ ಬಲಿಪಶುವಾಗಬೇಕಾಯಿತು. ಆದ್ದರಿಂದ ಅವಳು ಇಡೀ ಸಂಶೋಧನಾ ಸಂಸ್ಥೆಯ ಮಹತ್ವಾಕಾಂಕ್ಷಿ ಯೋಜನೆಗಳು ಅರ್ಧದಲ್ಲೇ ಸ್ಥಗಿತಗೊಂಡವು. 6 ವರ್ಷಗಳು ಕಳೆದು ಹೋಗಿದ್ರೂ ಕೂಡ ಕಾವ್ಯಾಳ ಮನಸ್ಸಿನಲ್ಲಿ ತನ್ನ ಮೇಲಿನ ಸೇಡಿನ ಜ್ವಾಲೆ ಇಷ್ಟೊಂದು ತೀವ್ರವಾಗಿ ಉರಿತಿರುವಂಥದ್ದು ಅವಳು ಎಂದಿಗೂ ಕೂಡ ನಿರೀಕ್ಷಿಸಿರಲಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಕಾವ್ಯ ಕೇವಲ ತನ್ನ ಮೇಲಿನ ಅಗೆತನವನ್ನು ತೀರಿಸಿಕೊಳ್ಳಲು ಇಡೀ ಸಂಸ್ಥೆಯ ಭವಿಷ್ಯದ ಜೊತೆ ಆಟವಾಡುತ್ತಾ ಇಂತಹ ಕೀಳು ಮಟ್ಟದ ತಂತ್ರಗಳನ್ನು ಬಳಸ್ತಾಳೆ ಅಂತ ತಿಳಿದು ಅಶ್ವಿನಿ ಆಘಾತಕ್ಕೊಳಗಾದ್ಲು. ಆದರೆ ಅವಳಿಗೆ ಇದು ಭಾವುಕಳಾಗಿ ಕುಳಿತುಕೊಳ್ಳುವ ಸಮಯ ಅಲ್ಲ ಎಂಬುದು ಚೆನ್ನಾಗಿ ಗೊತ್ತಿತ್ತು. ಅಶ್ವಿನಿ ತನ್ನ ತಳಮಳವನ್ನು ಹತೋಟಿಗೆ ತಂದು ತನ್ನನ್ನು ತಾನು ಶಾಂತಗೊಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಕೈ ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದುಕೊಂಡ್ಳು. ನಂತರ ಅವಳು ಗೋಪಿಯತ್ತ ಮುಖ ಮಾಡಿ, ಪರವಾಗಿಲ್ಲ ಗೋಪಿ, ಒಂದು ವೇಳೆ ಚೆನ್ನೈನಲ್ಲಿ ನಮಗೆ ಕಚ್ಚಾ ವಸ್ತುಗಳ ಪೂರೈಕೆಗೆ ಸೂಕ್ತ ಪರಿಹಾರ ಸಿಗದಿದ್ದರೆ ನಾವು ನೆರೆಯ ಬೇರೆ ನಗರಗಳ ವಿತರಕರನ್ನು ಸಂಪರ್ಕಿಸಲು ಪ್ರಯತ್ನಿಸೋಣ. ಖಂಡಿತವಾಗಿಯೂ ಯಾರಾದರೂ ನಮ್ಮ ಸಂಸ್ಥೆಯೊಂದಿಗೆ ಪಾಲುದಾರರಾಗಲು ಮುಂದೆ ಬಂದೇ ಬರ್ತಾರೆ ಅಂತ ಹೇಳ್ತಾಳೆ. ಆದರೆ ಬೇರೆ ನಗರಗಳಿಂದ ಕಚ್ಚಾ ವಸ್ತುಗಳನ್ನು ತರಿಸ್ಕೊಳ್ಳೋಕೆ ದುಬಾರಿ ಸಾರಿಗೆ ವೆಚ್ಚ, ಹೆಚ್ಚಿನ ಸಮಯ ಬೇಕಾಗುತ್ತೆ ಅನ್ನೋ ಕೈ ಸತ್ಯ ಅವಳಿಗೂ ತಿಳಿದಿತ್ತು. ಅಶ್ವಿನಿ ತನ್ನ ಮುಖದಲ್ಲಿ ಆತಂಕವನ್ನು ತೋರಿಸ್ಕೊಳ್ದಿದ್ರೂ ಸಂಸ್ಥೆಯ ಮೇಲಾಗುವ ಆರ್ಥಿಕ ನಷ್ಟದ ಪರಿಣಾಮಗಳ ಬಗ್ಗೆ ಅವಳಿಗೆ ಸಂಪೂರ್ಣವಾಗಿ ಅರಿವಿತ್ತು. ಅವಳು ಸಹ ಹೇಗಾದರೂ ಮಾಡಿ ಚೆನ್ನೈನಲ್ಲೇ ಸೂಕ್ತ ಪಾಲುದಾರರನ್ನು ಹುಡುಕಲು ಆಶಿಸಿದ್ಲು. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅದಕ್ಕೆ ಅವಕಾಶಗಳು ತೀರಾ ಕಡಿಮೆ ಇದ್ದಂತೆ ತೋರ್ತಾ ಇತ್ತು. ಇಲ್ಲ ಅಶ್ವಿನಿ, ನಾವು ಬೇರೆ ನಗರದ ಕಡೆ ಮುಖ ಮಾಡೋ ಅಗತ್ಯ ಇಲ್ಲ, ಗೋಪಿ ಮೃದುವಾಗಿ ಧ್ವನಿಯಲ್ಲಿ ಹೇಳ್ತಾನೆ. ಅವನ ಕಣ್ಣುಗಳಲ್ಲಿ ಏನೋ ಒಂದು ಹೊಸ ಆಶಾಕಿರಣ ಮೂಡಿತು. ಅಶ್ವಿನಿ ಆಶ್ಚರ್ಯದಿಂದ ಉಬ್ಬೇರಿಸಿದ್ಲು. ಏನು ಹೇಳ್ತಿದ್ಯಾ ಗೋಪಿ? ಚೆನ್ನೈನಲ್ಲಿ ಕಾವ್ಯಾಳ ಪೇರ್ಸಸ್ ಗ್ರೂಪನ್ನು ಎದುರಿಸಿ ನಮ್ಮೊಂದಿಗೆ ಮೈತ್ರಿ ಮಾಡ್ಕೊಳ್ಳೋಕೆ ಸಿದ್ಧ ಇರೋ ಯಾರಾದರೂ ಇದ್ದಾರಾ? ಸಣ್ಣ ಪುಟ್ಟ ವಿತರಕರು ಈ ವಿಷಯದಲ್ಲಿ ನಮಗೆ ಅಷ್ಟಾಗಿ ಸಹಾಯ ಮಾಡಲಾರರು. ನಮಗೆ ಭಾರಿ ಪ್ರಮಾಣದಲ್ಲಿ ಕಚ್ಚಾ ವಸ್ತುಗಳ ಪೂರೈಸುವ ಬಲಿಷ್ಠ ವ್ಯಕ್ತಿ ಬೇಕು ಅಂತ ಹೇಳ್ತಾರೆ. ಗೋಪಿ ಗಂಭೀರವಾಗಿ ತಲೆಯಾಡಿಸಿ, ನನಗೆ ಗೊತ್ತು ಅಶ್ವಿನಿ, ಆದರೆ ನೀನು ಒಮ್ಮೆ ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಅದಕ್ಕೂ ಮೊದಲು ನೀನು ಚೆನ್ನೈನ ಪ್ರಭಾವಿ ರಾಜಾರತ್ನಂ ಕುಟುಂಬದ ಬಗ್ಗೆ ಎಂದಾದರೂ ಕೇಳಿದೆಯಾ? ಅಶ್ವಿನಿ ಕುತೂಹಲದಿಂದ ನೋಡ್ತಿದ್ದಾಗ ಗೋಪಿ ಮತ್ತಷ್ಟು ವಿವರಲಾರಂಭಿಸ್ತಾನೆ. ರಾಜಾರತ್ನಂ ಕುಟುಂಬವು ವೈದ್ಯಕೀಯ ಮತ್ತು ಔಷಧ ವ್ಯವಹಾರದಲ್ಲಿ ತನ್ನದೇ ಆದ ಬೃಹತ್ ಸಾಮ್ರಾಜ್ಯವನ್ನು ನಿರ್ಮಿಸಿದೆ. ಅವರು ಇಡೀ ಚೆನ್ನೈ ನಗರದಲ್ಲೇ ಅತ್ಯಂತ ಪ್ರಭಾವಶಾಲಿ ಮತ್ತು ಗೌರವಾನ್ವಿತ ಕುಟುಂಬ. ಅಷ್ಟೇ ಅಲ್ಲ, ಹಿರಿಯ ರಾಜಾರತ್ನಂ ಅವರು ಸಮಾಜದಲ್ಲಿ ಮತ್ತು ವೈದ್ಯಕೀಯ ವಲಯದಲ್ಲಿ ಅತ್ಯುನ್ನತ ಹೆಸರು ಖ್ಯಾತಿಯನ್ನು ಹೊಂದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯ ಸ್ಥಿತಿ ತೀವ್ರವಾಗಿ ಹದಗೆಟ್ಟಿತ್ತು. ಹಾಗಾಗಿ ರಾಜಾರತ್ನಂ ಕುಟುಂಬವು ಅವರನ್ನು ಗುಣಪಡಿಸೋಕೆ ದೇಶ ವಿದೇಶಗಳ ಪ್ರಖ್ಯಾತ ವೈದ್ಯರನ್ನು ಹುಡುಕ್ತಿದೆ. ಆದರೆ ಯಾರಿಂದಲೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಅವರು ನನ್ನನ್ನು ಸಹ ಒಮ್ಮೆ ಚಿಕಿತ್ಸೆಗಾಗಿ ಪ್ರಯತ್ನಿಸಲು ಕರೆದಿದ್ದರು. ಆದರೆ ಅವರ ಕಠಿಣ ಕಾಯಿಲೆಯ ಚಿಕಿತ್ಸೆ ನೀಡಲು ನನ್ನ ವೈದ್ಯಕೀಯ ಮಿತಿಯಿಂದ ಒಂದು ಸಾಧ್ಯವೇ ಆಗಲಿಲ್ಲ. ಆದರೆ ನನ್ನ ಪ್ರಕಾರ ನಿನಗೆ ಈ ಕಾಯಿಲೆಯನ್ನು ಗುಣಪಡಿಸುವಂತಹ ಅದ್ಭುತ ಅವಕಾಶ ಮತ್ತು ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ನಿಜವಾಗಿಯೇ ಅಂತ ಅಶ್ವಿನಿ ಆಶ್ಚರ್ಯದಿಂದ ಕೇಳ್ತಾಳೆ. ರಾಜಾರತ್ನಂ ಕುಟುಂಬವು ಅಪಾರ ಶ್ರೀಮಂತ ಕುಟುಂಬ. ನಮ್ಮ ಕಚ್ಚಾ ವಸ್ತುಗಳ ಬೆಲೆಯ ವಿಷಯಕ್ಕೆ ಬಂದರೆ ಅವರು ಈಗ ನಮಗೆ ಮಾರುಕಟ್ಟೆಯಲ್ಲಿ ಸಿಗೋದಕ್ಕಿಂತಲೂ ಅತ್ಯಂತ ಕಡಿಮೆ ಬೆಲೆಗೆ ಮತ್ತು ಉತ್ತಮ ಗುಣಮಟ್ಟದಂತಹ ಒಂದು ಕಚ್ಚಾ ವಸ್ತುಗಳ ಪೂರೈಸುವಂತಹ ಸಾಮರ್ಥ್ಯವನ್ನು ಖಂಡಿತ ಹೊಂದಿದ್ದಾರೆ ಅಂತ ಗೋಪಿ ಹೇಳ್ತಾನೆ. ಅದಕ್ಕೆ ಅಶ್ವಿನಿ ಸ್ವಲ್ಪ ಯೋಚನೆ ಮಾಡಿ, ಆದರೆ ಅದಕ್ಕೂ ಮೊದಲು ಹಿರಿಯ ರಾಜಾರತ್ನಂ ಅವರಿಗೆ ಹಿಂದೆ ಯಾರು ಚಿಕಿತ್ಸೆ ನೀಡಿದರು? ಆ ವೈದ್ಯರಿಗೆ ರಾಜಾರತ್ನಂ ಕುಟುಂಬದವರು ಅತ್ಯಂತ ದುಬಾರಿ ಉಡುಗೊರೆಯನ್ನು ನೀಡ್ತಿದ್ರು ಅಲ್ವೇ ಅಂತ ಕೇಳಿದ್ಲು. ಅಶ್ವಿನಿ ಅದ್ಭುತ ವೈದ್ಯಕೀಯ ಜ್ಞಾನಕ್ಕೆ ಈಗ ರಾಜಾರತ್ನಂ ಕುಟುಂಬದಲ್ಲಿ ದೊಡ್ಡ ಸವಾಲು ಕಾದಿದೆ. ಅವರ ಕಾಯಿಲೆಯನ್ನು ಗುಣಪಡಿಸಿ ಕಾವ್ಯಾಳ ಚಕ್ರವ್ಯೂಹವನ್ನು ಧೂಳಿಪಟ ಮಾಡ್ತಾಳ. ರಾಜಾರತ್ನಂ ಅವರ ಮನೆಯವರೇ ನಮಗೆ ರಹಸ್ಯ ಮಾಹಿತಿ ನೀಡಿದ್ರು. ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಅರ್ಧ ಬೆಲೆಗೆ ನಮಗೆ ಒಂದು ಬೇಕಾದಂತಹ ಕಚ್ಚಾ ವಸ್ತುಗಳು ಮತ್ತು ಔಷಧಿಗಳನ್ನು ವಿತರಿಸುವಂಥ ವ್ಯವಸ್ಥೆ ಮಾಡುವ ಸಾಧ್ಯತೆಯೂ ಕೂಡ ಇದೆ. ಗೋಪಿಯ ಮಾತುಗಳನ್ನು ಕೇಳ್ತಾ ಇದ್ದಂಗೆ ಅಶ್ವಿನಿಯ ಕಣ್ಣುಗಳು ಹೊಸ ಭರವಸೆಯಿಂದ ಮಿಂಚಿದವು. ಇಷ್ಟು ಹೊತ್ತು ಅವಳ ಹೆಗಲ ಮೇಲಿದ್ದಂತಹ ದೊಡ್ಡದೊಂದು ಆತಂಕದ ಭಾರ ಒಮ್ಮೆಲೆ ಹೇಳಿದಂಗೆ ಭಾಸ ಆಗೋಯ್ತು. ಗೋಪಿ, ಇಷ್ಟೊಂದು ಅದ್ಭುತವಾದ ವಿಷಯವನ್ನು ನೀನು ನನಗೆ ಮೊದಲೇ ಯಾಕೆ ಹೇಳಲೇ ಇಲ್ಲ? ನಿನ್ನ ತಲೆಗೊಳಿಲ್ವಾ ಇದು ನಮ್ಮ ಸಂಸ್ಥೆಗೆ ತುಂಬ ಒಳ್ಳೆಯ ಅವಕಾಶ ಅಂತ ಅಶ್ವಿನಿ ಉತ್ಸಾಹದಿಂದ ನೋಡಿದ್ಲು.
ಗೋಪಿ ಮುಗುಳ್ನಗುತ್ತಾ, ನನಗೂ ಹಾಗೆ ಅನ್ನಿಸ್ತು ಅಶ್ವಿನಿ. ಆದರೆ ನಿಜ ಹೇಳಬೇಕಂದ್ರೆ ಅಂತಹ ಜಟಿಲವಾದ ಕಾಯಿಲೆಯನ್ನು ಗುಣಪಡಿಸುವಷ್ಟು ಪ್ರತಿಭೆ, ವೈದ್ಯಕೀಯ ಜ್ಞಾನ ನನ್ನಲ್ಲಿಲ್ಲ. ಇದಲ್ಲದೆ ಕಳೆದ 6 ವರ್ಷಗಳಿಂದ ನೀನು ಸಹ ಇಲ್ಲಿ ಇರಲೇ ಇಲ್ವಲ್ಲ, ಆದ್ದರಿಂದ ನಾನು ಆ ಪ್ರಯತ್ನವನ್ನೇ ಕೈಬಿಟ್ಟಿದ್ದೆ ಅಷ್ಟೆ. ಇಲ್ಲಿಯವರೆಗೆ ಅದರ ಬಗ್ಗೆ ಎಂದಿಗೂ ಯೋಚಿಸ್ತಿರಲಿಲ್ಲ. ಆದರೆ ಈಗ ನೀನು ಬಂದಿದ್ದೀಯಲ್ವಾ, ಬಹುಶಃ ನೀನು ಈ ಸವಾಲನ್ನು ಸ್ವೀಕರಿಸಿ ಪ್ರಯತ್ನಿಸಬಹುದು. ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾನೆ. ಖಂಡಿತ ಇದರಲ್ಲಿ ಯಾವುದೇ ಹಿಂಜರಿಕೆ ಇಲ್ಲ, ಸಮಸ್ಯೆಯೂ ಇಲ್ಲ. ಅಶ್ವಿನಿ ತುಂಬಿದಂತಹ ಆತ್ಮವಿಶ್ವಾಸದಿಂದ ಸೀಟಿನಿಂದ ಎದ್ದು ನಿಂತು ಅವನನ್ನು ಒತ್ತಾಯಿಸಿದ್ದು. ದಯವಿಟ್ಟು ತಕ್ಷಣವೇ ರಾಜಾರತ್ನಂ ಕುಟುಂಬದವರನ್ನು ಸಂಪರ್ಕಿಸಿ ಅವರಿಂದ ನನಗೊಂದು ಅಪಾಯಿಂಟ್ಮೆಂಟ್ ಪಡೆದುಕೊಡು ಅಂತ ಹೇಳ್ತಾಳೆ. ಸಂಶೋಧನಾ ಸಂಸ್ಥೆಯ ಹಿತದೃಷ್ಟಿಯಿಂದ ಅಶ್ವಿನಿ ತೋರುತ್ತಾ ಇರುವಂತಹ ತೀವ್ರ ಆಸಕ್ತಿಯನ್ನು ಕಂಡಂತಹ ಗೋಪಿಯ ಹೃದಯಕ್ಕೆ ನಿರಾಳ ಅನಿಸುತ್ತೆ. ಅವನು ಮುಗುಳ್ನಗುತ್ತಾ, ನಾನು ಆ ಕೆಲಸವನ್ನು ತಕ್ಷಣವೇ ಮಾಡ್ತೀನಿ, ನೀನು ಇಲ್ಲೇ ಕಾಯಿ ಅಂತ ಹೇಳಿ ಕಚೇರಿಯಿಂದ ಹೊರ ನಡೀತಾನೆ. ತನ್ನ ಮೊಬೈಲ್ ಫೋನನ್ನು ತೆಗೆದುಕೊಂಡನು. ಅಷ್ಟರಲ್ಲಿ ಅಶ್ವಿನಿ ಕೂಡ ಕಚೇರಿಯಲ್ಲಿ ಸದ್ದಿಲ್ಲದೆ ಕುಳಿತು ಆಳವಾದ ಆಲೋಚನೆಯಲ್ಲಿ ಮುಳುಗಿದ್ಲು. ಕಾಯಿಲೆ ಎಷ್ಟೇ ಜಟಿಲವಾಗಿದ್ರೂ ಕೂಡ ಹಿರಿಯರಾದ ರಾಜಾರತ್ನಂ ಅವರನ್ನು ತನ್ನ ವೈದ್ಯಕೀಯ ಚಿಕಿತ್ಸೆಯಿಂದ ಖಂಡಿತ ಗುಣಪಡಿಸಿಯೇ ತೀರ್ತೇನೆ ಅಂತ ಅವಳು ಮನದಲ್ಲೇ ಆಲ್ರೆಡಿ ದೃಢ ನಿಶ್ಚಯವನ್ನು ಮಾಡ್ಕೊಂಡ್ಬಿಟ್ಟಿದ್ಲು. ಸ್ವಲ್ಪ ಸಮಯದ ನಂತರ ಗೋಪಿ ಮುಖದಲ್ಲಿ ನಗು ಹೊತ್ತು ಹಿಂತಿರುಗ್ತಾನೆ. ಏನಾಯ್ತು ಗೋಪಿ, ಒಪ್ಕೊಂಡ್ರೆ? ಅಶ್ವಿನಿ ಅತ್ಯಂತ ಉತ್ಸಾಹದಿಂದ ಕೇಳಿದ್ಲು. ಗೋಪಿ ಸಮಾಧಾನದಿಂದ ತಲೆಯಾಡಿಸ್ತಾ, ಹೌದು ಅಶ್ವಿನಿ, ನಮಗೆ ಆ ಒಂದು ಸುಲಭದ ಅವಕಾಶ ಸಿಕ್ಕಿದೆ. ರಾಜಾರತ್ನಂ ಕುಟುಂಬದವರಿಗೆ ಹಿರಿಯ ರಾಜಾರತ್ನಂ ಅವರ ಅನಾರೋಗ್ಯವನ್ನು ಗುಣಪಡಿಸುವಂತಹ ಸಮರ್ಥ ವೈದ್ಯರು ಇಷ್ಟರವರೆಗೆ ಯಾರೂ ಸಿಕ್ಕಿಲ್ಲ. ನಾನು ಅತ್ಯಂತ ಪ್ರತಿಭಾವಂತ ವೈದ್ಯರೊಬ್ಬರನ್ನು ಶಿಫಾರಸು ಮಾಡ್ತಿದ್ದೀನಿ ಅಂತ ಕೇಳಿದಾಗ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ ನಿನ್ನನ್ನು ನೋಡಲು ಮತ್ತು ಚಿಕಿತ್ಸೆ ಕೊಡಿಸಲು ಒಪ್ಪಿಕೊಂಡ್ರು ಅಂತ ಹೇಳ್ತಾನೆ. ಸರಿ, ನಾವು ಯಾವಾಗಲೇ ಹೋಗ್ತಾ ಇದ್ದೀವಿ? ಅಶ್ವಿನಿ ತರಾತುರಿಯಲ್ಲಿ ಕೇಳಿದ್ಲು. ಇಂದು ರಾತ್ರಿ ಅಂತ ಹೇಳಿ ಗೋಪಿ ಉತ್ತರಿಸ್ತಾನೆ. ಅಶ್ವಿನಿ ತಕ್ಷಣವೇ ಅದಕ್ಕೆ ಒಪ್ಪಿಕೊಳ್ತಾಳು ಕೂಡ. ಅವಳಿಗೆ ಇಂದು ರಾತ್ರಿಯ ಸಮಯವೇ ಅತ್ಯಂತ ಸೂಕ್ತವಾಗಿತ್ತು. ಯಾಕಂದರೆ PRS ಗ್ರೂಪ್ನ ಕಾವ್ಯ ಇಡೀ ಮಾರುಕಟ್ಟೆಯನ್ನು ಬಂದ್ ಮಾಡಿಸುವಂತಹ ಮುನ್ನ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಕ್ವಿಕ್ಕಾಗಿ ಅವಳು ರಾಜಾರತ್ನಂ ಅವರ ಸಹಾಯವನ್ನು ಪಡೆದುಕೊಳ್ಳಲೇಬೇಕಾಗಿತ್ತು. ಗೋಪಿ, ನನಗೆ ನಿನ್ನ ಸಣ್ಣ ಸಹಾಯ ಬೇಕು. ಹಿರಿಯ ರಾಜಾರತ್ನಂ ಅವರ ದೇಹದಲ್ಲಿ ಕಾಣಿಸಿಕೊಂಡಿರುವಂಥ ಎಲ್ಲ ರೋಗಲಕ್ಷಣಗಳನ್ನು ನನಗೆ ವಿವರವಾಗಿ ಹೇಳು. ನಾನು ಚಿಕಿತ್ಸೆಗೆ ಬೇಕಾದ ಅಗತ್ಯ ವೈದ್ಯಕೀಯ ಸಿದ್ಧತೆಗಳನ್ನು ಮತ್ತು ಅಧ್ಯಯನವನ್ನು ಮಾಡಿಕೊಳ್ಳೇಬೇಕಾಗುತ್ತೆ ಅಂತ ಅಶ್ವಿನಿ ಅತ್ಯಂತ ಗಂಭೀರವಾಗಿ ಹೇಳಿದ್ಲು. ಗೋಪಿ ಕೂಡ ಗಂಭೀರವಾಗಿ ತಲೆಯಾಡಿಸಿ ರಾಜಾರತ್ನಂ ಅವರ ಕಾಯಿಲೆಯ ಲಕ್ಷಣಗಳನ್ನು ಅವಳಿಗೆ ವಿವರವಾಗಿ ವಿವರಿಸೋಕೆ ಪ್ರಾರಂಭಿಸ್ತಾರೆ. ಅಬ್ಬಾ, ಇಂದು ರಾತ್ರಿಯ ಅಶ್ವಿನಿ ಮತ್ತು ಗೋಪಿ ರಾಜಾರತ್ನಂ ಅವರ ಮನೆಗೆ ಹೋಗ್ತಾ ಇದ್ದಾರೆ. ಇತ್ತ ಅದೇ ರಾತ್ರಿ ಸುಹಾಸ್ ಕೂಡ ರಾಜಾರತ್ನಂ ಅವರನ್ನು ಭೇಟಿಯಾಗಲು ಹೊರಡ್ತಾ ಇದ್ದಾನೆ. ರಾಜಾರತ್ನಂ ಅವರ ಮನೆಯಲ್ಲಿ ನಡೆಯುವ ಆ ಅನಿರೀಕ್ಷಿತವಾದ ಭೇಟಿ ಹೇಗಿರಲಿದೆ ನೋಡೋಣ ಮುಂದಿನ ಭಾಗದಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನನ್ನ ಕತೆ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.